ಹುಗ್ಗಿಯನ್ನು ಬೆಳಿ. ಒಬ್ರು ಗುರುಗಳಿದ್ರ ಹಾಂ ತರ ಆ ಜಲ್ದಿ ಹತ್ತಿರ ಒಂದು ಅದಕ್ಕೆ ಫಾಸ್ಟ್ ತರ. ಶಿಷ್ಯರು ಬಂದಿರು. 12 ಜನ ಶಿಷ್ಯರಿಗೆ ತರಬೇತಿ ಕೊಡ್ತಿರು. ಚಂದ ತರಬೇತಿ ಕೊಟ್ಟರೆ ಈಗ ನೀವು ಧರ್ಮ ಪ್ರಚಾರಕ್ಕೆ ಹೋಗ್ಬೋದು ಅಂತ ಹೇಳಿದ್ರು. ಅವರೆಲ್ಲ ರೆಡಿ ಆದರು. ಗುರುಗಳೇ, ತಮ್ಮ ಅಪ್ಪಣೆಯಂತೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ನೋಡ್ರಪ್ಪ, ನೀವು ಧರ್ಮ ಪ್ರಚಾರಕ್ಕೆ ಹೋದಾಗ ಯಾರಾದರೂ ನಿಮ್ಮ ಪ್ರವಚನವನ್ನ ಕೇಳಿಲ್ಲ ಅಂದ್ರೆ ಏನು ಮಾಡ್ತೀರಿ? ಅವಾಗ ಅವ್ರು ಹೇಳಿದ್ರಂತ, ಗುರುಗಳೇ ಕೇಳೋದ್ರಿಲ್ಲ, ನಾವು ಬೈಲಕ್ಕನ ಬೈದಿಲ್ಲಲ್ಲ ಅಂತ ಖುಷಿ ಪಡ್ತೀವಿ ಅಂತ ಹೇಳಿದ್ರು. ಒಂದು ವೇಳೆ ನೀವು ಪ್ರವಚನಕ್ಕೆ ಹೋದಾಗ ಯಾರ ನೀವು ಬೈದ್ರು ಅಂದ್ರೆ ಏನು ಮಾಡ್ತೀರಿ? ಅವಾಗ ಅವ್ರ ಉತ್ತರ ಹೇಳೋದು ನನ್ನ ಶಿಷ್ಯ, ಗುರುಗಳೇ, ಬೈದರು, ಹೊಡಿಲಿಲ್ಲಲ್ಲ, ನಮ್ಗೆ ಹೊಡೆದಿಲ್ಲಲ್ಲ ಅಂತ ಸಂತೋಷ ಪಡ್ತೀವಿ. ಆವಾಗ ಮತ್ತು ಯಾರ ನಿಮ್ಗೆ ಪ್ರವಚನಕ್ಕೆ ಹೋದಾಗ ಹೊಡೆದ್ರೆ ಹೆಂಗೆ ಮಾಡ್ತೀರಿ? ಅವಾಗ ಹೊಡೆದ್ರು ನಮಗೆ ಪ್ರಾಣನ ತೆಗಿಲಿಲ್ಲ ಅಂತ ಖುಷಿ ಪಡ್ತೀವಿ. ಆವಾಗ ನೀವು ಎಲ್ಲರ ಪ್ರವಚನಕ್ಕೆ ಹೋದಾಗ ಯಾರಾದರೂ ನಿಮ್ಮ ಪ್ರಾಣ ತೆಗೆದ್ರೆ ಅವಾಗ ಏನು ಮಾಡ್ತೀರಿ? ಆವಾಗ ಅವ್ರು ಹೇಳಿದ್ರಂತ, ಗುರುಗಳೇ, ನಮ್ಮ ಪವಿತ್ರ ಧರ್ಮ ಪ್ರಚಾರಕ್ಕಾಗಿ ನಮ್ಮ ಪ್ರಾಣ ಅರ್ಪಿತ ಆಯ್ತಲ್ಲ ಅಂತ ಸಂತೋಷದಿಂದ ಪ್ರಾಣ ಕೊಡ್ತೀವಿ ಅಂತ ಹೇಳಿದ್ರು. ಅಂದರೆ ಅಂಥ ತತ್ವನಿಷ್ಠೆ, ತತ್ವ ಪ್ರಸಾರ, ಕಳಕಳಿ ಆಗಿನ ಶರಣರು ಮಾಡಿದರು. ಬಸವಾದಿ ಶರಣರು ಮಾಡಿದ್ರು. ಅದಕ್ಕೆ ಈ ಕಥೆಯಿಂದ ಏನು ತಿಳಿತದಪ್ಪ ಅಂದ್ರೆ, ಯಾವುದೇ ಉದ್ಧಾರ ಆಗಬೇಕಾದ್ರೆ ಸೇವಾ ಭಾವ ಬೇಕು, ಆಮೇಲೆ ತ್ಯಾಗ